हेलो स्टूडेंट्स, वेलकम बैक टू मेमोराइज टॉक। आशा करती हूँ आप सभी ಸ್ವಸ್ಥ है। ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾವು 2 ಪಾಠ ಹಾಗೂ ಅದರ ಕ್ವೆಶ್ಚನ್ ಆನ್ಸರ್ ಅನ್ನು ಕಂಪ್ಲೀಟ್ ಮಾಡಿದ್ದೇವಲ್ವಾ? ಇವತ್ತಿನ ವಿಡಿಯೋದಲ್ಲಿ ನಮ್ಮ 3ನೇ ಪಾಠ ಮೇರಾ ದೇಶ್ ಮೇರಿ ಮಾ, ನನ್ನ ದೇಶ ಹಾಗೂ ನನ್ನ ತಾಯಿ. ಇದೊಂದು ಸೈನಿಕನ ಜೀವನ ಚರಿತ್ರೆಯಾಗಿದೆ. ಪಾಠ ಓದ್ತಾ ಹೋಗುವ. सन 1965 की एक शाम हर तरफ शांति का वातावरण था. 1965ನೇ ಇಸ್ವಿಯಲ್ಲಿ ಒಂದು ದಿನ ಸಂಜೆಯ ವೇಳೆ ಶಾಂತಿಯ ಎಲ್ಲಾ ಕಡೆ ಶಾಂತಿಯ ವಾತಾವರಣ ಇತ್ತು. ಕಿಸಿ ತರಹಿ ಕೋಯಿ ಆಶಂಕಾ ನಹಿ ಥಿ, ಯಾವುದೇ ರೀತಿಯ ಆತಂಕ, ಆಶಂಕ ಅಂದ್ರೆ ಆತಂಕ ಪಡುವ ಯಾವುದೇ ಸಂಭಾವನೆ ಇರಲಿಲ್ಲ. ತಬಿ ದುಶ್ಮನೋನೆ ಭಾರತ್ ಪರ್ ಆಕ್ರಮಣ ಕರ್ ದಿಯಾ, ಅದೇ ವೇಳೆ ಶತ್ರುಗಳು, ದುಶ್ಮನೋನೆ ಅಂದ್ರೆ ಶತ್ರುಗಳು ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ರು. ಅಚಾನಕ್ ಹುಯೆ ಇಸ್ ಹಮ್ಲೆ ನೆ ಭಾರತೀಯ ಸೇನಾ ಕೋ ಚೌಂಕಾ ದಿಯಾ. ಅಚಾನಕ್ ಅಂದ್ರೆ ಒಮ್ಮೆಲೆ ಆದ ಈ ದಾಳಿಯಿಂದ ಭಾರತದ ಸೇನೆ ಆಶ್ಚರ್ಯಚಕಿತವಾಯಿತು. ಚೌಂಕಾ ದಿಯಾ, ಆಶ್ಚರ್ಯವಾದ್ರು. छुट्टियां बिताने अपने घर गए सैनिकों को तुरंत वापस आने की आदेश भेजे गए. ಎಲ್ಲರೂ ಸೈನಿಕರು ರಜೆಯಲ್ಲಿ ತಮ್ಮ ಮನೆಗೆ ತೆರಳಿದ್ರು. ರಜೆ ಅಂತ. ಅಚಾನಕ್ ಒಮ್ಮೆಲೆ ಆದ ಈ ದಾಳಿಯಿಂದ ಎಲ್ಲರೂ ಸೈನಿಕರು ವಾಪಸ್ ಗಡಿ ಹತ್ರ ಬರ್ಬೇಕು ಅಂತ ಅವರಿಗೆಲ್ರಿಗೂ ಆದೇಶ ಹೊರಡಿಸಿದ್ರು. छुट्टियां बिता रहे भारतीय सेना की ही एक मेजर को जब सूचना मिली तो जाने की तैयारी कर उन्होंने ಮಾಕೆ ಪೇರ್ ಚೂಕರ್ ಪ್ರಣಾಮ್ ಕಿಯಾ. ರಜೆಯಲ್ಲಿ ಬಂದ ಒಬ್ಬ ಸೈನಿಕ ಈ ಸೂಚನೆ ಬಂದ ತಕ್ಷಣ ಅವನ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ತನ್ನ ತಾಯಿಯ ಆಶೀರ್ವಾದ ಪಡೆದು ಹೊರಡ್ತಾನೆ. ಮಾಕ ಮಮತ್ವ ಜಾಗುಟ. ಮಮತ್ವ ಅಂದ್ರೆ ತಾಯಿಯ ಮಮತೆ, ಅವಳ ಪ್ರೀತಿ ಎದ್ದು ಬಂತು. ಆಂಕೊಮ್ಮೆ ಆನ್ಸು ಬರ್ಗೈ. ತನ್ನ ಮಗ ತನ್ನನ್ನು ಬಿಟ್ಟು ಹೋಗ್ತಿದ್ದಾನೆ, ತನ್ನ ಸೇವೆಯನ್ನು ಮಾಡಲು ಹೋಗ್ತಿದ್ದಾನೆ, ನನ್ನ ಮಗ ಮನೆ ಬಿಟ್ಟು ಹೋಗ್ತಿದ್ದಾನೆ ಅಂತ ತಾಯಿಗೆ ಕಣ್ಣೀರು ಬಂತು, ಮಮತೆ ಎದ್ದು ಬಂತು. ಉನ್ಹೋನೆ ಬೇಟೆ ಕೋ ಸೀನೆ ಸೆ ಲಗಾ ಲಿಯಾ. ತನ್ನ ಮಗನನ್ನು ತಾಯಿ ತಬ್ಬಿಕೊಳ್ತಾಳೆ. ಮೇಜರ್ ಕಾ ಗಲಾ ಭಿ ರೂಂದ್ ಗಯಾ. ಗಲಾ ರೂಂದ್ ಅಂದ್ರೆ ಕತ್ತು ಇಸುಕಿದಂತಾಯ್ತು. ಅಂದ್ರೆ ತಾಯಿಯನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತ ಅವನ ಮನಸ್ಸಿನಲ್ಲಿ ಒಂದು ಭಾವನೆ ಉಂಟಾಯ್ತು. ತುರಂತಿ ಮಾತೃಭೂಮಿಕ ಸ್ಮರಣ ಹೋಗಯ. ಆದ್ರೆ ತಕ್ಷಣ ತನ್ನ ದೇಶದ ಬಗ್ಗೆ, ತನ್ನ ಮಾತೃಭೂಮಿಯ ಬಗ್ಗೆ ಅವನಿಗೆ ನೆನಪು ಬಂತು. ನಾನು ಭಾಷೆ ಕೊಟ್ಟಿದ್ದೇನೆ, ನನ್ನ ಮಾತೃಭೂಮಿಯನ್ನು ಉಳಿಸ್ತೇನೆ, ನನ್ನ ಮಾತೃಭೂಮಿಯನ್ನು ಕಾಪಾಡ್ತೇನೆ. ಸೈನಿಕನಾಗಿ ಹೋಗುವಾಗ ಅವರಿಗೆ ಭಾಷೆ ಕೊಡ್ಲಿಕ್ಕಿರ್ತದೆ. ಆ ಭಾಷೆ ಅವನಿಗೆ ನೆನಪಾಗ್ತದೆ, ನನ್ನ ಮಾತೃಭೂಮಿಯನ್ನು ಉಳಿಸ್ಬೇಕು ಅಂತ, ಯುದ್ಧ ಆಗಿದೆ, ನನ್ನ ಮಾತೃಭೂಮಿಯನ್ನು ಕಾಪಾಡ್ಬೇಕು ಅಂತ ಅವನಿಗೆ ನೆನಪಾಗಿ ಹೊರಡ್ತಾನವನು. युद्ध भूमि को जाते हुए पुत्र के सिर पर हाथ रख आशीर्वाद देते हुए माँ ने कहा. ಯುದ್ಧ ಭೂಮಿಯ ಕಡೆಗೆ ಹೋಗುವಾಗ ತನ್ನ ಮಗನ ತಲೆಯ ಮೇಲೆ ತಾಯಿ ಕೈ ಇಟ್ಟು ಏನಂತ ಹೇಳ್ತಾಳೆ? ಬೇಟೆ ಈ ಸಮಯ ರಾಷ್ಟ್ರ ರಕ್ಷಾ ಹಿ ಪ್ರತ್ಯೇಕ ಭಾರತೀಯ ಸಬ್ಸೆ ಬಡ ಕರ್ತವ್ಯ. ಈ ಸಮಯದಲ್ಲಿ ರಾಷ್ಟ್ರವನ್ನು ರಕ್ಷಿಸೋದೇ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ಜಾವೋ ಅವ್ರ ದೃಢತಾ ಸೆ ಅಪ್ನೆ ಕರ್ತವ್ಯ ಕಾ ಪಾಲನ್ ಕರೋ. ಹೋಗಿ ದೃಢತೆಯಿಂದ, ಧೈರ್ಯದಿಂದ ನಿನ್ನ ಕರ್ತವ್ಯವನ್ನು ಪಾಲನೆ ಮಾಡು. याद रहे ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾನೆ ಕಿ ಹೇ ಪೀಠ್ ಪರ್ ನಹಿ. ಆದ್ರೆ ಒಂದು ಮಾತು ನೆನಪಿಟ್ಕೋ, ಭಾರತೀಯ ಪರಂಪರೆ ಏನಂದ್ರೆ ಯಾವಾಗ್ಲೂ ಎದೆಗೆ ಗುಂಡನ್ನು ತಾಗಿಸ್ಕೊಳ್ಬೇಕು. ಪೀಠ್ ಪರ್, ಪೀಠ್ ಅಂದ್ರೆ ಹಿಂದೆ, ಬೆನ್ನಿಗೆ ಅಲ್ಲ. ಧೈರ್ಯದಿಂದ ಎದೆ ಕೊಡ್ಬೇಕು ಗುಂಡಿಗೆ, ಬೆನ್ನು ತೋರಿಸಬಾರ್ದು. ಯುದ್ಧ ಭೀಷಣ್ ರೂಪ್ ಸೆ ಫೇಲ್ತಾ ಜಾ ರಹಾ ಥಾ. ಇದು ಭೀಷಣ್ ರೂಪ್ ಸೆ ಅಂದ್ರೆ ವೇಗವಾಗಿ ಯುದ್ಧ ನಡೀತಾ ಇತ್ತು. ಅಂದ್ರೆ ಗುಂಡುಗಳು ಹಾರಿಸ್ತಾ ಇದ್ರು. ನಮ್ಮ ಶತ್ರು ಸೈನಿಕರು, ಬೇರೆ ದೇಶದ ಸೈನಿಕರು ಗಡಿಯಲ್ಲಿ ಗುಂಡನ್ನು ಹಾರಿಸ್ತಾ ಇದ್ರು. ಇಚ್ಚೆಗಿಲ್ ನಹಾರ್ ಕಾ ಮೋರ್ಚ್ ಭಾರತೀಯ ಸೇನಾ ಕೆ ಲಿಯೆ ಚುನೌತಿ ಕಿ ದೀವಾರ್ ಬನಾ ಕಡಾತಿ. ಇಚ್ಚೆಗಿಲ್ ಒಂದು ನಗರ, ಆ ನಗರದ ಸೈನಿಕರು ಭಾರತೀಯ ಸೇನೆಗೆ ಒಂದು ಸವಾಲಾಗಿ ಎದುರಾಗಿದ್ರು. ಇವರು ಗುಂಡು ಹಾರಿಸ್ತಾನೆ ಇದ್ರು, ಏನ ಮಾಡುದು ಅಂತ ನಮ್ಮ ಸೈನಿಕರಿಗೆ ತೋಚದ ಹಾಗೆ ಸವಾಲಾಗಿದ್ರು. ಪ್ರಶ್ನೆ ಊಟ. इस अभेद दीवार को तोड़ने की जिम्मेदारी कौन निभाएगा? ಅಭೇದ್ ಅಂದ್ರೆ ಗಟ್ಟಿಯಾಗಿರುವುದು. ಶತ್ರು ಸೈನಿಕರು ಅಷ್ಟು ಗಟ್ಟಿಯಾಗಿದ್ರು, ಅಷ್ಟು ಗುಂಡನ್ನು ಹಾರಿಸ್ತಾನೆ ಇದ್ರು. ಇದರ ಒಂದು ಜವಾಬ್ದಾರಿ ತಗೊಳ್ಬೇಕಲ್ಲ, ಮುಂದೆ ಹೋಗುವವನು ಬೇಕು, ಅವರನ್ನು ಎದುರಿಸುವ ಒಬ್ಬ ಸೈನಿಕ ಲೀಡರ್ ಬೇಕು. ಅದಕ್ಕೆ ಯಾರು ಈ ಜವಾಬ್ದಾರಿಯನ್ನು ತಗೊಳ್ತಾರೆ ಅಂತ ಅವರ ಮಧ್ಯದಲ್ಲಿ ಒಂದು ಪ್ರಶ್ನೆಯನ್ನು ಹಾಕ್ತಾರೆ. ಕಾರ್ಯ ಆಸಾನ್ ನಹಿ ತಾ, ಸೀದೆ ಮೌತ್ ಕೆ ಸಾಥ್ ಜೂಜ್ನಾ ಥಾ. ಈ ಕಾರ್ಯ ಸುಲಭ ಇರ್ಲಿಲ್ಲ. ಆಸಾನ್ ಅಂದ್ರೆ ಸುಲಭ ಇರ್ಲಿಲ್ಲ. ಸೀದೆ ಮೌತ್ ಕೆ ಮೋ ಅಂದ್ರೆ ನೇರವಾಗಿ ಸಾವಿನ ಕಡೆಗೆ ಹೋಗುವ ಇದೊಂದು ದಾರಿಯಾಗಿತ್ತು. ಹೋದ್ರೆ ವಾಪಸ್ ಬರ್ತೇವಾ, ಜೀವಂತವಾಗಿ ಇರ್ತೇವಾ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಆದ್ರೂ ಅವರು ಹೋಗ್ಲೇಬೇಕಿತ್ತು. ಪರ್ ವೀರ್ ಕಬಿ ಮೌತ್ ಕೆ ಭಯ ಸೆ ರುಕೆ ನಹಿ. ಆದ್ರೆ ಆ ಸೈನಿಕರು ಸಾಯುವ ಭಯದಿಂದ ಹಿಂದಕ್ಕೆ ಬರ್ಲಿಲ್ಲ, ಯಾರು ಎದುರುಕೊಳ್ಳಿಲ್ಲ. ತುರಂತ್ ಏಕ್ ವೀರ್ ನೆ ಇಸ್ಕಾ ದಾಯಿತ್ವ ಸ್ವೀಕಾರ ಕರ್ ಲಿಯಾ. ಏಕ್ ಗಾಂವ್ ಸೆ ಆಯೆ ಹುಯೆ ವಹಿ ಮೇಜರ್ ಥೆ.
ಆಗ ತಕ್ಷಣ ಯಾರು ಮುಂದೆ ಬರ್ಲಿಕ್ಕೆ, ಯಾರು ಆ ಜವಾಬ್ದಾರಿಯನ್ನು ತಗೊಳ್ಳಿಕ್ಕೆ ಮುಂದೆ ಬರ್ಲಿಲ್ಲ. ಆಗ ಒಬ್ಬ ಮೇಜರ್, ಆ ತಾಯಿಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಂಡು ಬಂದಿದ್ದಲ್ಲ ಆ ಸೈನಿಕ, ಅವನು ಮುಂದೆ ಬರ್ತಾನೆ. ಏ ಗಾಂವ್ ಸೆ ಆಯೆ ಹುಯೆ ವಹಿ ಮೇಜರ್ ತೆ. ಯಾರು ಆ ಊರಿನಿಂದ ತಾಯಿಯ ಆಶೀರ್ವಾದ ಪಡ್ಕೊಂಡು ಬಂದ ಅದೇ ಸೈನಿಕ ಆಗಿದ್ದ. ಮೌತ್ ಕಿ ಪರ್ವಾ ಕಿಯೇ ಬಿನಾ ಮೇಜರ್ ನೆ ಮೋರ್ಚ್ ಸಂಭಾಲಿಯ. ಮೌತ್ ಅಂದ್ರೆ ಮರಣದ ಯಾವುದೇ ಭಯವನ್ನು ಪಡದೆ ಆ ಸೈನಿಕನ ಗುಂಪನ್ನು ತನ್ನ ಜವಾಬ್ದಾರಿಯನ್ನು ಅವನು ತಗೊಂಡ. ವೇ ಧೀರೆ ಧೀರೆ ಆಗೆ ಬಡ್ನೆ ಲಗೆ. ಎಲ್ರು ಮುಂದೆ ಹೋಗ್ಲಿಕ್ಕೆ ಪ್ರಾರಂಭಿಸಿದ್ರು. ದಿಲ್ ದಹಲ್ನೆ ವಾಲಿ ಗೋಲಿಯೋ ಕಾ ಶೋರ್ ಕಾನೋ ಕೆ ಪದೋ ಕೋ ಪಾಡ್ನೆ ಕಿ ಕೋಶಿಶ್ ಕರ್ ರಹಾ ಥಾ. ಆ ಗುಂಡಿನ ಶಬ್ದ ಎಷ್ಟು ಭಯಭೀತವಾಗಿತ್ತಂದ್ರೆ ಅವರ ಕಿವಿ ಹೊಡೆದು ಹೋಗುವ ಸಂಭಾವನೆ ಇತ್ತು. ಅಷ್ಟು ಜೋರಾಗಿ ಆ ಗುಂಡಿನ ಶಬ್ದ ಕೇಳಿಸಿತ್ತು ಅವರಿಗೆ. ಅವರ ಹೃದಯದಲ್ಲಿ ಅಷ್ಟು ಭಯ ಉಂಟಾಗಿತ್ತು. ಮೇಜರ್ ಪರ್ ದೇಶಭಕ್ತಿ ಕಾ ಜೋಶ್ ಪೂರಿ ತರ ಛಾಯಾ ಹುವಾ ಥಾ. ಆ ಸೈನಿಕ ಇದನ್ನೆಲ್ಲ ಜವಾಬ್ದಾರಿ ತಗೊಂಡ ಸೈನಿಕ, ಅವನಿಗೆ ದೇಶಭಕ್ತಿಯ ಬಗ್ಗೆ ತುಂಬಾ ಗೌರವಿತ್ತು. ತನ್ನ ದೇಶವನ್ನು ಕಾಪಾಡಬೇಕು ಎನ್ನುವ ಒಂದು ಭಾವನೆ ಅವನಲ್ಲಿತ್ತು. ಮೌಕೆ ಕಾ ಇಂತಜಾರ್ ಕಿಯಾ ಜಾಯ್ ಇತ್ನಾ ಸಮಯ ಬಿ ನಹಿ ಥಾ. ಆ ಗುಂಡು ಯಾವಾಗ ಹಾರಿಸಿತು ಅಂತ ನೋಡುವ ಸಮಯ ಕೂಡ ಅವರಿಗೆ ಇರ್ಲಿಲ್ಲ. ಆಚೆಯಿಂದ ಗುಂಡು ಹಾರಿಸ್ತಾನೆ ಇದ್ರು ನಮ್ಮ ಶತ್ರು ಸೈನಿಕರು. ಹಾಗಾಗಿ ಇವರಿಗೆ ಯೋಚಿಸುವ ಸಮಯ ಕೂಡ ಇರ್ಲಿಲ್ಲ. ಇಸ್ಲಿಯೇ ಬೇತಾ ಧಡಾಧಡ್ ಗೋಲಿಬಾರ್ ಕರ್ತೆ ಹುಯೆ ದುಶ್ಮನೋ ಕೆ ಟಂಕೋ ಕೋ ಧ್ವಂಸ ಕರ್ತೆ ಆಗೆ ಬಡ್ ರಹೆ ಥೆ. ಆಗ ಏನ್ ಮಾಡಿದ್ರು ನಮ್ಮ ಸೈನಿಕರು, ಎಲ್ರು ಮುಂದೆ ಹೋಗಿ ಧಡಾಧಡ್ ಗೋಲಿಬಾರ್, ಇವರು ಕೂಡ ಮೇಲಿಂದ ಮೇಲೆ ಗೋಲಿಯನ್ನು ಹಾರಿಸಿ ದುಶ್ಮನು ಆ ನಮ್ಮ ಶತ್ರು ಸೈನಿಕರ ಟ್ಯಾಂಕೋಂಕೋ ಅಂದ್ರೆ ಅವರ ಒಂದು ಯುದ್ಧ ವಿಮಾನ, ಯುದ್ಧ ಆಯುಧಗಳಿರ್ತದಲ್ಲ ಅದನ್ನೆಲ್ಲ ಧ್ವಂಸ ಮಾಡಿದ್ರು. ತಬಿ ದುಶ್ಮನ್ ಕಿ ಕಹಿ ಗೋಲಿಯಾ ಏಕ್ ಸಾಥ್ ಸನ್ಸನಾತಿ ಹುಯಿ ಆಯಿ ಔರ್ ಮೇಜರ್ ಕೆ ಹಾತ್ ವ ಪೇಟ್ ಮೇ ಗುಸ್ ಗಯಿ. ಆಗ ಎಲ್ರು ಗುಂಡು ಹಾರಿಸ್ತಿರುವಾಗ ಏನಾಯ್ತು, ಶತ್ರುಗಳ ಗುಂಡು ಏನಾಯ್ತು, ಆ ಮೇಜರ್ ಇದ್ದಾನಲ್ಲ, ಜವಾಬ್ದಾರಿ ವಹಿಸ್ಕೊಂಡ ಆ ಮೇಜರ್, ಅವನ ಪೇಟ್ ಹೊಟ್ಟೆ ಮತ್ತು ಕೈಗೆ ಬಂದು ಬೀಳ್ತಾ ಇತ್ತು ಗುಂಡುಗಳು. ಮಗರ್ ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಕಾನೆ ಕಿ ಹೇ ಪೀಟ್ ಪರ್ ನಹಿ. ಆಗ ಅವನ ತಾಯಿ ಒಂದು ಮಾತು ಹೇಳಿದ್ಲಲ್ಲ ಮನೆಯಿಂದ ಹೊರಡುವಾಗ, ಭಾರತೀಯ ಪರಂಪರೆ ಏನು, ತನ್ನ ಎದೆಯ ಮೇಲೆ ಗುಂಡನ್ನು ತಿನ್ಬೇಕು, ಬೆನ್ನನ್ನು ತೋರಿಸುವುದಲ್ಲ. ಗುಂಡಿಗೆ ಯಾವಾಗ್ಲೂ ಎದೆ ತೋರಿಸ್ಬೇಕು, ಬೆನ್ನನ್ನು ತೋರಿಸುವುದಲ್ಲ ಅಂತ ತಾಯಿ ಹೇಳಿದ ಮಾತು ಅವನಿಗೆ ನೆನಪು ಬಂತು. ಅದೇ ಅವನಿಗೆ ಪ್ರೇರಣೆಯಾಗಿತ್ತು. ಮಾಕೆ ಯೇ ಶಬ್ದ ಪ್ರೇರಣೆ ದೇ ರಹೆ ಥೆ. ಇದೇ ತಾಯಿಯ ಒಂದು ವಾಕ್ಯ ಅವನಿಗೆ ಪ್ರೇರಣೆ ಆಗಿತ್ತು. वे चोट की परवाह किए बगैर आगे बढ़ते रहे और गोलियां आकर उनके सीने में घुसती गई. ಆಗ ಈ ತಾಯಿಯ ಪ್ರೇರಣೆಯ ಮಾತಿನಿಂದ ಅವರು ಮುಂದೆ ಹೋಗ್ತಾ ಇದ್ರು ಸೈನಿಕರು ಗುಂಡನ್ನು ಹಾರಿಸ್ತಾನೆ ಇದ್ರು. ಆ ಗುಂಡು ಹಾರಿಸುವಾಗ ಶತ್ರು ಸೈನಿಕರ ಆ ಗುಂಡು ಬಂದು ಈ ಸೈನಿಕನ, ಯಾರು ಜವಾಬ್ದಾರಿ ವಹಿಸ್ಕೊಂಡಿದ್ದ ಮೇಜರ್ ಇದ್ದಾನಲ್ಲ, ಮುಖ್ಯ ಸೈನಿಕ, ಅವನ ಸೀನೆ ಅಂದ್ರೆ ಎದೆಗೆ ಬಂದು ಗುಂಡುಗಳು ಬೀಳ್ತಾನೆ ಇದ್ವು. ಗುಸ್ತಿಗಲ್ಲಿ ಬೀಳ್ಕೆ ಸ್ಟಾರ್ಟ್ ಆದ್ವು. ಸ್ಥಿತಿ ಕೋ ಸಮಜ್ತೆ उनको पीछे हटने का आदेश जारी किया गया पर ಮೇಜರ್ ಕೆ ಕದಂ ರುಕೆ ನಹಿ. ಅವನ ಸ್ಥಿತಿ ಗಂಭೀರವಾಗಿತ್ತು. ಆ ಮೇಜರ್ನ ಸೈನಿಕನ ಸ್ಥಿತಿ ಗಂಭೀರವಾಗಿತ್ತು. ಅಷ್ಟು ಆ ಗುಂಡನ್ನು ಅವರು ದೇಹಕ್ಕೆ ಪಡ್ಕೊಂಡಿದ್ರು. ಅಷ್ಟು ಗುಂಡು ಅವನ ದೇಹದಲ್ಲಿತ್ತು, ಆ ಗೋಲಿಗಳು. ಆಗ ಅವನು ಇನ್ನು ಉಳಿಯುವುದಿಲ್ಲ ಅಂತ ಗೊತ್ತಾಗಿ ಆ ಮೇಜರ್ ಅನ್ನು ಹಿಂದಕ್ಕೆ ಬರುವ ಒಂದು ಆದೇಶ ಕೊಟ್ರು. ಅವರ ಸೈನಿಕರ ಒಬ್ಬ ಕ್ಯಾಪ್ಟನ್ ಇರ್ತಾನಲ್ಲ, ಅವರನ್ನು ಹಿಂದಕ್ಕೆ ಬರಬೇಕು ಅಂತ ಆದೇಶ ಕೊಟ್ರು. ಆದ್ರೆ ಆ ಮೇಜರ್ ಯಾರ ಮಾತನ್ನು ಕೇಳದೆ, ಅವರ ಹೆಜ್ಜೆಯನ್ನು ನಿಲ್ಲಿಸದೆ ಮುಂದಕ್ಕೆ ಹೋಗ್ತಾನೆ ಇದ್ರು. दुश्मनों के सारे टंकों को ध्वंस कर ವಿಜಯಶ್ರೀ ಕೋ ಗಲೆ ಲಗಕರ್ ही उन्होंने दम लिया. ಎಲ್ಲಾ ಶತ್ರುಗಳ ಆ ಯುದ್ಧ ವಿಮಾನವನ್ನು ಧ್ವಂಸ ಮಾಡಿಯೇ ತನ್ನ ಗೆಲುವನ್ನು ಪಡೆದುಕೊಂಡು ಅವರು ವಾಪಸ್ ಹಿಂದಕ್ಕೆ ಬರ್ತಾರೆ. ತುರಂತ್ ही अमृतसर के सैनिक अस्पताल में उन्हें लाया गया. ಆಗ ಅಮೃತ್ಸರ್ ಅನ್ನುವ ಒಂದು ಊರಿನಲ್ಲಿ ಆ ಯುದ್ಧ ನಡೀತಾ ಇತ್ತು. ಅದೇ ಊರಿನಲ್ಲಿ ಒಂದು ಆಸ್ಪತ್ರೆ ಇತ್ತು. ಆಸ್ಪತ್ರೆಗೆ ಆ ಸೈನಿಕರನ್ನು ಕರ್ಕೊಂಡು ಬರ್ತಾರೆ. ತಬ್ ತಕ್ ಪೂರಾ ಸೀನಾ ಗೋಲಿಯೋನ್ ಸೆ ಚಲ್ನಿ ಹೋ ಚುಕಾ ಥಾ. ಆಗ ಏನಾಗಿತ್ತು, ಆಸ್ಪತ್ರೆಗೆ ಕರ್ಕೊಂಡು ಬರುವಾಗ ಅವರ ಇಡೀ ಹೃದಯದಲ್ಲಿ ಆ ಗುಂಡು ಸೇರಿ ಇಡೀ ಹೃದಯ ಗುಂಡಿನಲ್ಲಿ ತುಂಬಿತ್ತು. ರೂಂದೆ ಗಲೆ ಸೆ ಅಧಿಕಾರಿಯೋನೆ ಪೂಛ. ಆಗ ಅಲ್ಲಿದ್ದ ಕ್ಯಾಪ್ಟನ್, ಎಲ್ಲಾ ಸೈನಿಕರ ಒಬ್ಬ ಕ್ಯಾಪ್ಟನ್ ಆ ಸೈನಿಕನ ಹತ್ರ ಕೇಳ್ತಾನೆ, ಆಪ್ಕಿ ಕೋಯಿ ಅಂತಿಮ ಇಚ್ಛಾ ಹೇ. ಅವರಿಗೆ ಗೊತ್ತಾಯ್ತು ಇನ್ನು ಇವರು ಬದುಕುಳಿಯುವುದಿಲ್ಲ, ನಿಮ್ಗೇನಾದ್ರೂ ಕೊನೆಯ ನಿಮ್ಮ ಆಸೆ ಏನಾದ್ರೂ ಇದೆಯಾ ಅಂತ ಆ ಕ್ಯಾಪ್ಟನ್ ಕೇಳ್ತಾನೆ. ಗೋಲಿಯಾ ಸೀನೆ ಮೇ ಕಸಕ್ ರಹಿ ಥಿ ಪರ್ ಮೇಜರ್ ನೆ ಚೆಹರೆ ಪರ್ ಮುಸ್ಕಾನ್ ಲೇತೆ ಹುಯೆ ಕಹಾ.
ತನ್ನ ಹೃದಯದಲ್ಲಿ ಗುಂಡಿನ ಆ ನೋವು ಇದ್ರೂ ಕೂಡ ತನ್ನ ಮುಖದಲ್ಲಿ ಮುಗುಳ್ನಗೆಯನ್ನು ತಂದು ಆ ಕ್ಯಾಪ್ಟನ್ಗೆ ಏನಂತ ಹೇಳ್ತಾನೆ ಮೇಜರ್, ಹಾ ಹೇ ಮೇರಿ ಮಾತ್ ತಕ್ ಸಂದೇಶ್ ಪಹುಂಚಾ ದೇನಾ, ತುಮಾರೆ ಬೇಟೆ ನೆ ಗೋಲಿಯಾ ಸೀನೆ ಪರ್ ಹಿ ಕಾಯಿ ಹೇ ಪೀಠ್ ಪರ್ ನಹಿ. ಏನಂತ ಸಂದೇಶ ಕೊಡ್ಬೇಕಂತ ತನ್ನ ತಾಯಿಗೆ, ಅವನ ಮಗ ಆ ಗೋಲಿಯನ್ನು ಆ ಗುಂಡನ್ನು ತನ್ನ ಹೃದಯಕ್ಕೆ ತೆಗೆದುಕೊಂಡಿದ್ದಾನೆ, ತನ್ನ ಬೆನ್ನು ತೋರಿಸಿ ಅಲ್ಲ. ಆ ಗುಂಡು ಹಾರಿಸುವಾಗ ತನ್ನ ಹೃದಯವನ್ನೇ ಮುಂದಕ್ಕೆ ತೋರಿಸಿದ್ದಾನೆ, ಬೆನ್ನನ್ನು ತೋರಿಸ್ಲಿಲ್ಲ ಅಂತ ತನ್ನ ತಾಯಿಗೆ ಈ ಸಂದೇಶವನ್ನು ತನ್ನ ತಾಯಿಗೆ ಕಳುಹಿಸಿ ಅಂತ ಅವನು ಕ್ಯಾಪ್ಟನ್ಗೆ ಹೇಳ್ತಾನೆ. ಜಾನ್ತೆ ಹೇ ಬಹದ್ದೂರ್ ಕೌನ್ ಥೆ, ಇಲ್ಲಿಗೆ ಅವನ ಕತೆ ಮುಗೀತು. ಈ ಸೈನಿಕ ಯಾರಂತ ಗೊತ್ತಾ? ಈ ಭಾರತೀಯ ಸೇನಾಕ್ಕೆ ಆಫೀಸರ್ ಮೇಜರ್ ಆಶ್ರಮ್ ತ್ಯಾಗಿ ಥೆ. ಇದು ಒಂದು ನಿಜವಾದ ಸೈನಿಕನ ಜೀವನ ಚರಿತ್ರೆ. ಈ ಸೈನಿಕ ಯಾರು? ಆಶ್ರಮ್ ತ್ಯಾಗಿ ಅಂತ ಸೈನಿಕನ ಹೆಸರು. जिन्होंने माँ के वचनों का पालन करते हुए अपनी मातृभूमि की रक्षा के लिए ಪ್ರಾಣೋಂ ಕಿ ಬಾಜಿ ಲಗಾ ದಿ. ಏನ್ ಮಾಡಿದ್ರು? ತನ್ನ ಮಾತೃಭೂಮಿಯನ್ನು, ತನ್ನ ದೇಶವನ್ನು ಉಳಿಸುವ ನಿಟ್ಟಿನಲ್ಲಿ ತನ್ನ ತಾಯಿ ಹೇಳಿದ ಮಾತನ್ನು ಕೂಡ ಉಳಿಸಿದ್ದಾರೆ ಹಾಗೂ ತನ್ನ ಮಾತೃಭೂಮಿಯನ್ನು ಕೂಡ ಉಳಿಸಿದ್ದಾರೆ. ದೀಪಕ್ ಬುಜ್ ಗಯಾ ಪರ್ ಉಸ್ಕಿ ಅಮರ್ ಜ್ಯೋತಿ ಯುಗೋ ತಕ್ ದೇಶಭಕ್ತೋ ಕೋ ರಹ ದೇಖ್ತಿ ರಹೇಗಿ. ಅವರು ತೀರಿ ಹೋಗಿದ್ದಾರೆ. ಆಶ್ರಮ್ ತ್ಯಾಗಿ ಎನ್ನುವ ಒಬ್ಬ ಸೈನಿಕ ತೀರಿ ಹೋಗಿದ್ದಾರೆ, ಆದರೆ ಅವರ ಹೆಸರು ಇಂದಿಗೂ ನಮ್ಮ ಜೀವನದಲ್ಲಿ, ನಮ್ಮ ದೇಶದಲ್ಲಿ ಉಳಿದಿದೆ. ಅವರ ಹೆಸರು ಇಂದಿಗೂ ನೆನಪಿನಲ್ಲಿ ಉಳಿದಿದೆ ಅಂತ ಹೇಳಿದ್ದಾರೆ. ಈ ಪಾಠದ ಸಾರಾಂಶ, ಶತ್ರು ಸೆ ದೇಶ್ ಕಿ ರಕ್ಷಾ ಕರ್ನಾ ದೇಶವಾಸಿಯೋ ಕಾ ಪರಂ ಪುನೀತ್ ಕರ್ತವ್ಯ ಹೋತಾ ಹೈ. ಶತ್ರುವಿನಿಂದ ನಮ್ಮ ದೇಶವನ್ನು ರಕ್ಷಿಸುವುದು ಎಲ್ಲಾ ಸೈನಿಕರ ಒಂದು ಕರ್ತವ್ಯವಾಗಿದೆ. ಲಡಾಯಿ ಮೇ ಪೀಠ್ ದಿಖಾಕರ್ ಭಾಗ್ನಾ ನಹಿ ಚಾಹಿಯೆ. ಯಾವುದೇ ಒಂದು ಜಗಳವಾಗುವಾಗ ನಾವು ಬೆನ್ನು ತೋರಿಸಿ ಓಡಬಾರ್ದು. ಸೀನಾ ತಾನ್ ಕರ್ ಆಗೆ ಬಡ್ನಾ ಚಾಹಿಯೆ. ಇದನ್ನು ತೋರಿಸಿ ಧೈರ್ಯದಿಂದ ಮುಂದೆ ಸಾಗಬೇಕು. ತಬಿ ತೋ ವೀರ್ ವಿಜಯ್ ಮಾಲಾ ಪಹನ್ತೆ ಹೇ. ಆಗ ಗೆಲುವನ್ನು ಸಾಧಿಸಬಹುದು. ಇಸ್ ಘಟನಾ ಸೆ ಬಚ್ಚೋ ಮೇ ಸಾಹಸ್ ಔರ್ ವೀರತಾ ಕಾ ಭಾವ್ ಜಾಗ್ತಾ ಹೈ. ಈ ಒಂದು ಘಟನೆಯಿಂದ, ಈ ಒಂದು ಕಥೆ ನಿಮ್ಗೆ ಕೇಳಿದ ನಂತರ ನಿಮ್ಮ ಜೀವನದಲ್ಲಿ ಒಂದು ಧೈರ್ಯ ಹಾಗೂ ಸಾಹಸದ ಭಾವನೆ ಉದ್ಭವವಾಗಬೇಕು. ವೇ ಅಪನೆ ಕರ್ತವ್ಯಕ್ಕೆ ಪ್ರತಿ ಸಜಗ್ ಹೋತೆ ಹೇ. ಆಗ ನಮ್ಮ ಜೀವನದಲ್ಲಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸುವ ಧೈರ್ಯ ನಮ್ಮಲ್ಲಿ ಇರಬೇಕು. ಇದೊಂದು ಈ ಪಾಠದ ಸಾರಾಂಶವಾಗಿತ್ತು. ಒಂದು ಸೈನಿಕನ ಜೀವನ ಚರಿತ್ರೆ. ಕೆಳಗೆ ಕೊಟ್ಟಿದ್ದನ್ನು ಇಚ್ಚೆಗಿಲ್ ನಹರ್ ಅಂದ್ರೆ ಯಹ ಲಾಹೋರ್ ಸೆ 14 ಕಿಲೋಮೀಟರ್ ಕಿ ದೂರಿ ಪರ್ ಹೇ. ಇಚ್ಚೆಗಿಲ್ ನಹರ್ ಅಂದ್ರೆ ಇದೊಂದು ನಗರ. ಎಲ್ಲಿತ್ತು? ಲಾಹೋರ್. ಆ ಯುದ್ಧ ಭೂಮಿಯಿಂದ 14 ಕಿಲೋಮೀಟರ್ ದೂರದಲ್ಲಿ ಇತ್ತು. ಆಶ್ರಮ್ ತ್ಯಾಗಿ ಯಾರು? ಆಶ್ರಮ್ ತ್ಯಾಗಿ ಜಿ ಭಾರತೀಯ ಸೇನಾ ಕೋ ಮೇಜರ್ ಥೆ. ಆಶ್ರಮ್ ತ್ಯಾಗಿ ಜಿ ಭಾರತೀಯ ಸೇನಾಕ್ಕೆ ಮೇಜರ್ ಥೆ. ಇವರು ಭಾರತೀಯ ಸೇನೆಯ ಒಂದು ಸೈನಿಕರಾಗಿದ್ರು. 21 ಸಿತಂಬರ್ 1965 ಕೆ ಭಾರತ್ ಪಾಕಿಸ್ತಾನ್ ಯುದ್ಧ ಮೇವೆ ಶಹೀದ್ ಹುಯೆ. ಯಾರ ನಡುವೆ ಯುದ್ಧವಾಗಿತ್ತು? ಆಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಯಾವಾಗ? ಡಿಸೆಂಬರ್ 21, 1965 ಇಸ್ವಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧವಾಗಿತ್ತು. ಆ ಯುದ್ಧದಲ್ಲಿ ಈ ಆಶ್ರಮ್ ತ್ಯಾಗಿ ಎನ್ನುವ ಒಬ್ಬ ಸೈನಿಕ, ನಿಜವಾದ ಜೀವನ ಚರಿತ್ರೆ ಅವರದು. ಈ ಆಶ್ರಮ್ ತ್ಯಾಗಿ ಎನ್ನುವ ಸೈನಿಕ ಮರಣ ಹೊಂದಿದ್ದಾರೆ. ಯುದ್ಧದೋ ಪರಂಧುನೆ ಮಹಾವೀರ್ ಚಕ್ರ ಪ್ರದಾನ್ ಕರ್ ಸನ್ಮಾನಿತ್ ಕಿಯಾ ಗಯಾ. ಯುದ್ಧ ಆಗಿ ಅವರ ಮರಣ ಆದ ನಂತರ ಅವರಿಗೆ ಮಹಾವೀರ್ ಚಕ್ರ ಎನ್ನುವ ಒಂದು ಗೌರವವನ್ನು ಸಲ್ಲಿಸಲಾಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮತ್ತು ಶೇರ್ ಮಾಡಲು ಮರೆಯಬೇಡಿ. ಏನಾದ್ರೂ ಈ ಪಾಠದ ಬಗ್ಗೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಅನ್ನು ಕೊಡ್ತೇನೆ. ನನ್ನ ಚಾನೆಲ್ ಅನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ತಬ್ ತಕ್ ಕೆ ಲಿಯೆ ಬಾಯ್ ಬಾಯ್. ಟೇಕ್ ಕೇರ್ ಸ್ಟೂಡೆಂಟ್ಸ್.